ನಮಸ್ಕಾರ ವೀಕ್ಷಕರೇ, ಇದು ಹುಟ್ಟು ಸಾವಿನ ನಂತರ ಆತ್ಮಗಳ ಕತೆ ವಿಶೇಷ ಕಾರ್ಯಕ್ರಮ. ನಾನು ವಸಂತ ಗೊಂಗೊಳ್ಳಿ. ನಿರ್ಮಲಾ ಅವರು ಹಲವಾರು ಸಮಸ್ಯೆಗಳ ಜೊತೆ ಪ್ರಪಂಚದ ಅತಿ ಕಿರಿಯ ಸಂಮೋಹನ ತಜ್ಞರಾದಂತಹ ಎಸ್ ವಿಜಯ್ ನಾರಾಯಣ್ ಅವರ ಬಳಿ ಬಂದಿದ್ದಾರೆ. ಬನ್ನಿ ಮೊದಲು ಅವರ ಸಮಸ್ಯೆಗಳು ಏನು ಅಂತ ತಿಳಿಯೋಣ. ನಿರ್ಮಲಾ ಅವರೇ ನಮಸ್ಕಾರ. ನಮಸ್ತೆ. ಸೊ ನಿಮ್ಮ ವಯಸ್ಸು? 47. ಸೊ ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ ಬಂದಿದ್ದೀನಿ. ಸೊ ತಾವೇನು ಮಾಡ್ಕೊಂಡಿದ್ದೀರಾ? ನಾನು ವರ್ಕಿಂಗ್ ವುಮೆನ್. ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಥಳಕ್ಕೆ ಏನೇನು ಇಟ್ಕೊಂಡು ಬಂದಿದ್ದೀರಾ? ನನಗೆ ಮೊದಲನೇದಾಗಿ ಕಾಲು ನೋವು ತುಂಬ ಇದೆ. ಮಂಡಿಯಿಂದ ಕೆಳಗಡೆ ಸ್ವೆಲ್ಲಿಂಗ್ ಬರುತ್ತೆ, ಮತ್ತು ಮಸಲ್ಸ್ ಎಲ್ಲ ಗಟ್ಟಿಯಾಗಿಬಿಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಆಮೇಲೆ ಅದೇ ಮೇಜರ್ ಐಟಮ್ ಆಗಿ ಕಾಲು ನೋವು ಬಂದಿದ್ದೀನಿ. ಇನ್ನೊಂದು ನನಗೆ ಇಲ್ಲೆಲ್ಲ ಹೇರ್ಸ್ ಬರ್ತಾ ಇದೆ. ಅದು ಓಕೆ, ಒಂದೊಂದಾಗೆ ಹೋಗೋಣ. ಇವಾಗ ಕಾಲು ನೋವು ಅಂದರೆ ಯಾವ ರೀತಿ ಏನಾಗುತ್ತೆ? ಕಾಲು ನೋವು ಬಂದರೆ ನನಗೆ ಸ್ಲಿಪ್ಪರ್ ಹಾಕ್ಕೊಳ್ಳಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಒಂಥರ ತುಂಬ ಸ್ವೆಲ್ಲಿಂಗ್ ಬರುತ್ತೆ. ಅದು ಬಂದಾಗ ತುಂಬ ಒಂಥರ ಮಡಚಲಿಕ್ಕೆ ಎಲ್ಲ ಆಗೋದಿಲ್ಲ, ಗಟ್ಟಿಯಾಗಿರುತ್ತೆ, ಆ ಥರ ಆಗುತ್ತೆ. ಸ್ಟಿಫ್ ಆಗಿರುತ್ತೆ. ಅದಕ್ಕೆ ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಆದರೂ ಸಹ ಎಲ್ಲೂ ಅದು ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಸರಿ, ಮತ್ತೆ ಈ ಒಂದು ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಕಣ್ಣಿನ ದೃಷ್ಟಿ ಎಲ್ಲ ಕಡೆ ತೋರಿಸಿದ್ದೀನಿ. ಈಗ ವಾಸನ್ ಐ ಕೇರಲ್ಲಿ ಹೋಗಿದ್ದಾಗ ಹೇಳಿದ್ರೆ ಇನ್ನೂ ಒಂದು 4-5 ಇಯರ್ಸ್ ಅಲ್ಲಿ ಇವರಿಗೆ ಕಣ್ಣು ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಡಯಾಗ್ನೈಸ್ ಮಾಡಿ ಹೇಳಿದ್ದಾರೆ. ಸೊ ಆದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ರಿ. ಗಡ್ಡ ಅದು ಗಡ್ಡ ತರ ಬರ್ತಾ ಇದೆ, ಅದನ್ನ ಥ್ರೆಡ್ಡಿಂಗ್ ಮಾಡಿಸ್ತಾ ಇದ್ದೀನಿ ಪಾರ್ಲರ್ ಅಲ್ಲಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಎಲ್ಲಾದ್ರೂ ಚಿಕಿತ್ಸೆ ತಗೊಂಡಿದ್ದೀರಾ? ಇಲ್ಲ, ಎಲ್ಲೂ ತಗೊಂಡಿಲ್ಲ ನಾನು. ಎಲ್ಲೂ ತಗೊಂಡಿ. ಮತ್ತೆ ಅದಲ್ದಿರ ಈ ಒಂದು ND ಯಾಗ್ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಅಲ್ಲ, ಆ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ನಾನು 2002 ಅಲ್ಲಿ ಹೋಗಿ ಅನೂಸ್ ಅಲ್ಲಿ ND ಯಾಗ್ ಲೇಸರ್ ಟ್ರೀಟ್ಮೆಂಟ್ ಅಂತ ತಗೊಂಡಿದ್ದೆ ನಾನು. ಆಗ ಹೋದಾಗ ಥಿಕ್ನೆಸ್ ಇದ್ದಿದ್ದು ತಿನ್ನಾಗಿದೆ ಅಷ್ಟೇ. ಅದಾದ ನಂತರ ಮತ್ತೆ ಅದು ಮಾಮೂಲು ಸ್ಟೇಜ್ಗೆ ತಿಕ್ಕಾಗಿ ಬೆಳೀತಾ ಇದೆ. ಮತ್ತೆ ತಲೆನೋವು, ಹೆಡ್ ಏಕ್ ಬರುತ್ತೆ, ಕೋಲ್ಡ್ ಐಸ್ ವಾಟರು ಅಂಥದ್ದೆಲ್ಲ ತಗೊಂಡ್ರೆ ಸ್ವಲ್ಪ ತಗೊಂಡಿದ ತಕ್ಷಣನೇ ಬೇಗನೆ ಶೀತ, ಕೆಮ್ಮು, ಜ್ವರ ಎಲ್ಲ ಬಂದ್ಬಿಡುತ್ತೆ. ಥ್ರೋಟ್ ಇನ್ಫೆಕ್ಷನ್ ಇದೆ. ಸೊ ಡಿಸ್ಟರ್ಬ್ ಮಾಡುತ್ತೆ ನಿಮ್ಮನ್ನ ಈ ಒಂದು ಕೋಲ್ಡ್? ಹೌದು, ತುಂಬ ಡಿಸ್ಟರ್ಬ್ ಆಗುತ್ತೆ. ಈಗಾಗಲೇ ನನಗೆ 1.5 ತಿಂಗಳಿಂದನೂ ಕಾಫ್ ಇದೆ, ಮಾತ್ರ ಹೋಗೇ ಇಲ್ಲ. ಸೊ ಇದಕ್ಕೆ ಮೆಡಿಸಿನ್ಸ್ ಏನು ತಗೊಳ್ತಿಲ್ವಾ ನೀವು? ತಗೊಂಡಿದ್ದೀನಿ, ಬಟ್ ಯಾವುದೇ ಥರದ್ದು ಅದು ಎಫೆಕ್ಟ್ ಆಗಿಲ್ಲ. ಸೊ ರಿಸಲ್ಟ್ ಸಿಗ್ತಿಲ್ಲ? ಏನು ರಿಸಲ್ಟ್ ಸಿಗ್ತಾ ಇಲ್ಲ. ಸೊ ಮತ್ತೆ ಅದಲ್ದಿರ ಇನ್ನೊಂದು ಹೇಳ್ತಾ ಇದ್ರಿ ನನಗೆ, ಮಧ್ಯರಾತ್ರಿಲಿ ನನಗೆ ಗೊತ್ತಿಲ್ಲದ ನಡ್ಕೊಂಡು ಮಧ್ಯರಾತ್ರಿಯಲ್ಲಿ ನಾನು ಡೋರ್ ಓಪನ್ ಮಾಡಿಬಿಟ್ಟು, ಗೊತ್ತಾಗುತ್ತೆ ನನಗೆ, ಡೋರ್ ಓಪನ್ ಮಾಡಿ ಆಚೆ ಹೋಗಿ ನೋಡಿಬಿಟ್ಟು ಆಮೇಲೆ ಎಚ್ಚರ ಆಗೋಗುತ್ತೆ, ಮತ್ತೆ ಒಳಗಡೆ ಬಂದು ಮತ್ತೆ ಬೋಲ್ಟ್ ಹಾಕೊಂಡು ಮಲ್ಕೊಳ್ತೀನಿ. ಎಲ್ಲ ಗೊತ್ತಾಗುತ್ತೆ, ಆದರೂ ಹೋಗಲೇಬೇಕು ಅನ್ನೋ ಒಂದು ಬೈ ಫೋರ್ಸ್ ಮಾಡಿ ತಳ್ಳುದಂಗೆ ಅನ್ಸುತ್ತೆ. ಸೊ ಔಟ್ ಆಫ್ ಕಂಟ್ರೋಲ್? ಹೌದು, ಔಟ್ ಆಫ್ ಕಂಟ್ರೋಲ್. ಮತ್ತೆ ನನ್ನ ಮಂಡಿ ಕಾಲ್ ನೋವು ಬರುವಾಗ ನೈಟಲ್ಲಿ, ಮಿಡ್ ನೈಟಲ್ಲಿ 2 ಮಂಡಿಯ ಮೇಲ್ಗಡೆ ಒಂದು 5 ಇಂಚಷ್ಟು ಸ್ಕಿನ್ ಪೀಲ್ ಔಟ್ ಆಗಿಬಿಟ್ಟು, ನಿದ್ದೆಯಲ್ಲಿ ಪೀಲ್ ಔಟ್ ಆಗಿಬಿಟ್ಟು ಅದರಲ್ಲಿ ಉರಿ ಅನ್ನೋದು ಬರುತ್ತೆ. ಅದರ ಮೇಲೊಂದು ಬಟ್ಟೆ ಆಗಲಿ ಯಾವುದೇ ಥರದ್ದು ಒಂದು ಇದು ಬಿದ್ದರೂ ಸಹ ಉರಿ ಥರ ಅನಿಸುತ್ತೆ. ಎಚ್ಚರ ಆಗಿ ನೋಡೋಷ್ಟು ಸಹ ಆಗದೇ ಇಲ್ಲ, ಎಚ್ಚರ ಆಗಕ್ಕೆ ಬಿಡೋದೇ ಇಲ್ಲ. ಸೊ ರಿಯಲ್ ಆಗಿ ಪೀಲ್ ಔಟ್ ಆಗುತ್ತಾ ಅಥವಾ ಕಾಲ್ಪನಿಕವಾಗಿ ಆಗುತ್ತಾ? ನಿದ್ದೆಲಾಗುತ್ತೆ. ರಿಯಲ್ ಟಚ್ ಕೊಡ್ತಾ ಇರುತ್ತೆ ನನಗೆ. ಓಕೆ. ಸೊ ಮತ್ತೆ ಬಾಡಿ ಪೇನ್? ಬಾಡಿ ಪೇನ್ ತುಂಬಾ ಇದೆ. ಈಗ ಇಲ್ಲಿ ಬರ್ಲಿಕ್ಕೆ ಮೊದಲು ತುಂಬಾನೇ ಬಾಡಿ ಪೇನ್ ಬಂದಿದೆ. ಸೊ ಮತ್ತೆ ಕಿವಿ ನೋವು ಅಂತ ಹೇಳ್ತಾ ಇದ್ರಿ. ಹೌದು, ಕಿವಿಯಲ್ಲಿ ಸಣ್ಣದಾಗಿ ಮೊದಲೆಲ್ಲ ಇರಲಿಲ್ಲ. ಈಗ ಒಂದು 3 months ಇಂದ ಸಣ್ಣದಾಗಿ ಒಂದು ಗುಳ್ಳೆ ಅಂತ ಹೇಳ್ಬೋದು ಅಥವಾ ಕುರ ಅಂತ ಹೇಳ್ಬೋದು, ಅದು ಬಂದ್ಬಿಟ್ಟು ತುಂಬಾ ಪೇನ್ ಇರುತ್ತೆ. ಡಾಕ್ಟರ್ ಹೇಳ್ತಾರೆ ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲಮ್ಮ ಅಂತ ಹೇಳ್ತಾರೆ. ನಾನಾಗಿಯೇ ಈ ದಾಳಿಂಬೆ ಅದೆಲ್ಲ ತಗೊಂಡು ಸಹ ಯಾವುದೇ ತರದ್ದೇನು ಎಫೆಕ್ಟ್ ಆಗಿಲ್ಲ. ಸೊ ಗುಳ್ಳೆ ಅಂದ್ರೆ ಯಾವ ತರ? ಎಲ್ಲಾಗುತ್ತೆ? ಕಿವಿ ಹೊರಭಾಗದಲ್ಲಿ, ಈ ಹೊರಗಡೆನೆ, ಈ ಅದ್ರ ಮೇಲೆ ಆಗುತ್ತೆ, ಒಳಗಡೆ ಆಗುತ್ತೆ, ಓಪನ್ ಆಗಲ್ಲ, ಅಲ್ಲೇ ಇರುತ್ತೆ ಅಷ್ಟೇ. ಮತ್ತೆ ತುಂಬಾ ಪೇನ್ ಆಗುತ್ತೆ. ಮತ್ತೆ ಕೋಪ ತುಂಬಾ ಬರುತ್ತೆ. ಸೊ 0 to 10 ಸ್ಕೇಲಲ್ಲಿ ಎಷ್ಟು ಬರುತ್ತೆ ಕೋಪ? ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. 10 ಬರುತ್ತೆ. ಖಂಡಿತ ನೋಡೋಣ ಈ ಒಂದು ಸಮಸ್ಯೆಗಳು ನಿಮಗೆ ಯಾಕೆ ಆಗ್ತಿದೆ, ಎಲ್ಲಿಂದ ಬರ್ತಿದೆ ಅಂತ. ಸುಮಾರು ಎಷ್ಟು ವರ್ಷದಿಂದ ನಿಮಗೆ ಈ ಒಂದು ಸಮಸ್ಯೆ ಕಾಡ್ತಿದೆ? ಕಾಲು ನೋವು ನನಗೆ ಈಗ ಜನವರಿ ಮಂತಿಂದ, ಲಾಸ್ಟ್ ಜನವರಿ 2013 ಇಂದನೂ
ನನಗೆ ಇದು ಪ್ರಾಬ್ಲಮ್ ಬಂದಿದೆ. ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಷ್ಟು ವರ್ಷದಿಂದ ನರಳ್ತಾ ಇದ್ದೀರಾ ಜೀವನದಲ್ಲಿ? ನಾನೊಂದು 17 ಮಂತ್ಸಿಂದ. ಆದ್ರೆ ಎಲ್ಲೂ ಪರಿಹಾರ ಸಿಕ್ಕಿಲ್ಲ? ಎಲ್ಲೂ ಪರಿಹಾರ ಸಿಕ್ಕಿಲ್ಲ. ಖಂಡಿತ ನೋಡೋಣ, ಈ ಒಂದು ಚಿಕಿತ್ಸೆಯ ಮುಖಾಂತರ, ಈ ಒಂದು ರೆಗ್ರೆಷನ್ ಮುಖಾಂತರ ನೋಡೋಣ ಈ ಒಂದು ಸಮಸ್ಯೆ ಯಾಕೆ ಆಗ್ತಿದೆ ಅಂತ. ಆಲ್ ದ ಬೆಸ್ಟ್ ನಿರ್ಮಲಾ ಅವರೇ. ಥ್ಯಾಂಕ್ ಯು. ಓಕೆ, ಸೊ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಒಳ್ಳೆ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದನ್ನ ಗಮನಿಸಿ. ಭಾಸ್ಕರ್ ಕೂತ್ಕೊಂಡಿದ್ದಾರೆ, ಗಂಡ ಕೂತ್ಕೊಂಡಿದ್ದಾರೆ, ನಿಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಕೂತ್ಕೊಂಡು? ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಯಾವ ಥರ ಇದ್ದಾರೆ ನೋಡೋಕ್ಕೆ? ಮೊದಲು ಹೇಗಿದ್ರು ಹಾಗೆ ಕೂತಿದ್ದಾರೆ. ಸೊ ಅವ್ರನ್ನ ನೋಡಿದ ತಕ್ಷಣ ಏನು ಅನ್ನಿಸ್ತಾ ಇದೆ? ಏನೂ ಅನ್ನಿಸ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸುಮ್ಮನೆ ಸೊ ಅವ್ರ ಹತ್ರ ಹೋಗಿ ಕೇಳಿ, ಯಾವ ಕಾರಣಕ್ಕೆ ನನ್ನ ಜಾಗದಲ್ಲಿ ಇದೆಯಾ ಅಂತ. ಗೊತ್ತಾಗ್ತಾ ಇರುತ್ತೆ ಅವರಿಂದ ನಿಮಗೇನೇನು ಸಮಸ್ಯೆಗಳಾಗ್ತಿದೆ ಅಂತ. ನಿರ್ಮಲಾ ಅವರ ಪತಿಯ ಆತ್ಮ ಯಾಕೆ ಅವರ ಬಳಿ ಇನ್ನೂ ಇದೆ? ಇದರಿಂದ ನಿರ್ಮಲಾ ಅವರಿಗೆ ಅನುಕೂಲವಾಗಿದ್ಯಾ ಇಲ್ಲ ಅನಾನುಕೂಲವಾಗಿದ್ಯಾ? ಅದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ರಾತ್ರಿ ರಿಸೆಪ್ಷನ್ ಆದ್ಮೇಲೆ ನೀನು ಎಲ್ಲಾ ಸಾಮಾನ್ ತಗೊಂಡು ಇಲ್ಲಿಗೆ ಬರ್ತಿ. ಹಾ ಸರಿ. ಇನ್ನೊಂದು ವಿಷಯ, ಕಾರ್ತಿಕ್, ನಾಳೆ ರಾತ್ರಿಗೂ ಸ್ವಲ್ಪ ಮಾತಾಡ್ಸು. ನಾಳೆ ರಾತ್ರಿಯೂ ನಾವು ಬರೀ ಮಾತಾಡೋದಾ? ಅಂದ್ರೆ ನಾಳೆ ರಾತ್ರಿ ನಾವ್ ಮಾತೇ ಆಡೋದಿಲ್ವಾ? ಮೊದ್ಲು ಟೈ ಹಾಕೊಳ್ಳೋದನ್ನ ಕಲ್ತ್ಕೋ. ಕೆಲವು ಸಂಬಂಧಗಳು ಹಗಲು ರಾತ್ರಿ ಅಂತ ನೋಡೋದಿಲ್ಲ. ಅದಕ್ಕೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಇಂಟರ್ನೆಟ್ ರಾತ್ರಿ ಇಡೀ. ಕಾಲ್ 129. ಕೆಪಿ ನಂಜುಂಡಿಯವರ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್ ನಲ್ಲಿ ಕಾಂಜೀವರಂ ರೇಷ್ಮೆ ಸೀರೆಗಳ ಮೇಲೆ 20% 30% ನೇರ ರಿಯಾಯಿತಿ. ಪ್ರತಿ ಖರೀದಿಗೆ ಬಂಪರ್ ಕಾರುಗಳ ಲಕ್ಕಿ ಕೂಪನ್. ಭೇಟಿ ಕೊಡಿ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಬೆಳಗಾವಿ. ನಂದಿನಿ ಸಿಹಿ ಉತ್ಸವ ದಿನಾಂಕ 2/6/2014 15/6/2014 ನಂದಿನಿ ಪಾರ್ಲರ್ ಔಟ್ಲೆಟ್ಗಳಲ್ಲಿ 10% ರಿಯಾಯಿತಿಯಲ್ಲಿ ನಂದಿನಿ ಸಿಹಿ ಉತ್ಪನ್ನಗಳನ್ನು ಪಡೆಯಲು ಇದೊಂದು ಸದಾವಕಾಶ. ಇದು ಏರಲ್ಲಿ ಕ್ರಾಶ್ ಆದ್ರೆ ಹೇಗೆ? ನಮ್ಮ ಬ್ಯಾಂಗ್ಳೂರ್ ಹೀಗಿರುತ್ತೆ. ಜಾತಕದಲ್ಲಿ ಮೂಲವಾಗಿ ನಾವು ನೋಡ್ತಕ್ಕಂಥದ್ದು ಅಂದಾಗ ದಶಾಭುಕ್ತಿ ಅಂತ ಹೇಳಿ ಎಲ್ಲಾ ಗ್ರಹಗಳಿಗೂ ಕೂಡ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆತ ಏನನ್ನ ಪಡ್ಕೋಬೇಕು ಅಂತ ಇರ್ತಾನೆ, ಆತನ ವಿವಾಹ ಇರ್ಬೋದು, ಉದ್ಯೋಗವಿರ್ಬೋದು, ವ್ಯವಹಾರಗಳಿರ್ಬೋದು, ದಶೆಯೇ ಕಾರಣವಾಗಿರುತ್ತೆ. ಈ ವಾರದಲ್ಲಿ ಅವನಿಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮಗೆ ಒಂದು ದಶಾಭುಕ್ತಿಯಲ್ಲಿ ತಿಳಿತಕ್ಕಂಥ ವಿಚಾರವಾಗಿದೆ.
ನಿರ್ಮಲಾ ಅವರಿಗೆ ಅವರ ಯಜಮಾನರ ಆತ್ಮ ತುಂಬಾನೇ ಕಷ್ಟವನ್ನೇ ಕೊಡ್ತಾ ಇದೆಯಂತೆ. ಅದು ಯಾಕೆ? ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಕಾಲು ನೋವು ಮೇನ್ ಆಗಿ ಕಾಲು ನೋವು. ಆಮೇಲೆ ಕಾಲು ನೋವು ಒಂದೇ ಕಾಣ್ತಾ ಇರೋದು. ಕಾಲು ನೋವು ಒಂದು ಇವರಿಂದ ಆಗ್ತಾ ಇದೆಯಾ? ಹೌದು. ಬಿಡಿ, ಎಲ್ಲ ಈ ಒಂದು ಕಾಲು ನೋವು ಏನಿದೆಯೋ ಎಲ್ಲವನ್ನು ಕೊಟ್ಬಿಡಿ. ಕಂಪ್ಲೀಟಾಗಿ ಕೊಟ್ಟಾದ್ಮೇಲೆ ಎಸ್ ಅನ್ನಿ. ಎಸ್ ಆಯಿತು, ಕೊಟ್ಟಿದ್ದೀನಿ. ಈಗ ನಿಮ್ಮ ಕಾಲುಗಳನ್ನ ಫೀಲ್ ಮಾಡ್ಕೊಳ್ಳಿ. ಮೊದಲಿಗಿಂತ ಯಾವ ಥರ ಇದೆ ಫೀಲಿಂಗ್? ತುಂಬ ಹಗುರವಾಗಿದೆಯಾ? ಆ ಒಂದು ಕಾಲು ತುಂಬ ಒಂದು ಗಟ್ಟಿ ಇರುತ್ತೆ, ಒಂಥರ ಕಲ್ಲಾದಂಗೆ ಆಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಥರ ಇದೆ? ಯಾವ ಥರ ಫೀಲ್ ಆಗ್ತಿದೆ? ಮಸಲ್ಸ್ ಈಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅನ್ಸುತ್ತೆ. ಮಸಲ್ಸ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅನ್ನಿಸ್ತಿದ್ಯಾ? ಓಕೆ. ಈಗ ಮತ್ತಿತರ ಸಮಸ್ಯೆಗಳು ಯಾವ ಕಾರಣಕ್ಕಾಗ್ತಿದೆಯೋ ಅಂಥ ಒಂದು ಶಕ್ತಿ, ಅಂಥ ಒಂದು ಆಕಾರ ನಡ್ಕೊಂಡು ಹೋಗೋದು ನಿಮ್ಗೆ ಗೊತ್ತಿದ್ದೂ ಸಹ ಅದು ನಿಮ್ಮ ಕಂಟ್ರೋಲಲ್ಲಿಲ್ಲ. ಆ ಒಂದು ರೀತಿಯಲ್ಲಿ ಆಗುವಂಥ ಒಂದು ಫೀಲಿಂಗ್, ಮತ್ತು ಕಣ್ಣು ದೃಷ್ಟಿ ಕಡಿಮೆ ಆಗ್ತಾ ಇರೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರೋದು, ತಲೆನೋವು, ಬಾಡಿ ಪೇನು, ಕಿವಿ ನೋವು, ಕೋಪ, ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿದೆಯೋ ಅಂಥ ಒಂದು ಶಕ್ತಿ ಈಗ ಅದು ಬಾಗಿಲಿನ ಹೊರಗಡೆ ಇರುತ್ತೆ. 5, 6, 7, 8, 9, 10 ನೋಡಿ ಏನು ಕಾಣಿಸ್ತಾ ಇದೆ ಅಂತ. ರೆಡ್ ಕಲರ್ ಕಾಣ್ತಾ ಇದೆ. ರೆಡ್ ಕಲರ್ ಕಾಣಿಸ್ತಾ ಇದೆ. ಅಸ್ಪಷ್ಟವಾಗಿದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಅಸ್ಪಷ್ಟವಾಗಿದೆಯಾ? ಪರವಾಗಿಲ್ಲ, ಯಾರೋ ಮಲಗಿರೋ ಥರ ಅನ್ನಿಸ್ತಾ ಇದೆ. ಈ ಒಂದು ದೇಹವನ್ನು ನೋಡ್ತಾ ನೋಡ್ತಾ ಇದರ ಒಂದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂತ ನನಗೆ ಹೇಳಿ. ವಯಸ್ಸಾಗಿದೆಯಾ ಅಥವಾ ಹುಡುಗನ? ನನ್ನ ಎರಡನೇ ಅಣ್ಣನ ಥರ ಮುಖ ಕಾಣಿಸ್ತಾ ಇದೆ. ಎರಡನೇ ಅಣ್ಣನ ಥರ. ಅವ್ರೀಗ ಇದ್ದಾರಾ? ಇಲ್ಲ, ಅವ್ರು ಎಕ್ಸ್ಪೈರ್ ಆಗಿದ್ದಾರೆ. ಸರಿ, ಆ ಥರ ಒಂದು ಊಹೆ ಬರ್ತಾ ಇದೆಯಾ? ಹೌದು. ಪರವಾಗಿಲ್ಲ. ಸುಮಾರು ವಯಸ್ಸು ಎಷ್ಟಾಗಿದೆ ಅನ್ನಿಸ್ತಿದೆ? ಒಂದು 50 ವರ್ಷ. 50-55? ಸರಿ, 50-55 ವರ್ಷಗಳಾಗಿದೆ. ನಿಮ್ಮ ಎರಡನೆಯ ಅಣ್ಣನ ಆಕಾರದಂತೆ ನಿಮಗೆ ಊಹೆ ಆಗ್ತಿದೆ. ಯಾವ ರೀತಿ ಬಟ್ಟೆ ಯಾವ ಶೈಲಿಯಲ್ಲಿ ಹಾಕೊಂಡಿದ್ದಾರೆ? ಡ್ರೆಸ್ಸಿಂಗ್ ಸ್ಟೈಲ್ ಯಾವ ಥರ ಇದೆ? ಮಾಮೂಲು ಒಂದು ಪ್ಯಾಂಟು ಶರ್ಟು, ತಲೆಯನ್ನು ಎತ್ತಿ ಬಾಚಿದ್ದಾರೆ. ಎರಡನೇ ಅಣ್ಣ ಅವರೇನಾ? ಹೌದು. ಕನ್ಫರ್ಮಾ? ಕನ್ಫರ್ಮ್. ಓಕೆ. ಯಾವ ಥರ ಸಾಯ್ತಿದ್ದಾರೆ? ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ತೋರಿಸಿ ಅವ್ರಿಗೆ. ಅವರು ಪ್ರತಿ ಒಂದು ರೀತಿಯ ನರಳಾಟವನ್ನು ತೋರಿಸಿ ಅವ್ರಿಗೆ. ಯಾವ ರೀತಿ ನರಳ್ತಾ ಇದ್ದಾರೆ? ತುಂಬ ಕಷ್ಟದಿಂದ ನರಳ್ತಾ ಇದ್ದಾರೆ. ಕಷ್ಟದಿಂದ ನರಳ್ತಾ ಇದ್ದಾರೆ. ಕಾಲೆಲ್ಲ ಊದ್ಕೊಂಡಿದೆ. ತುಂಬ ಹಿಂಸೆ ಅನುಭವಿಸ್ಕೊಂಡು. ಸರಿ, ನರಳ್ತಾ ಇದೆ. ಸುಮಾರು ಎಷ್ಟು ಕಾಲ ಇದೇ ರೀತಿ ನರಳ್ತಾರೆ? ಒಂದು 3-4 ವರ್ಷ. 3-4 ವರ್ಷನಾ? ಸೊ ಇದೇ ರೀತಿ 3-4 ವರ್ಷ ನರಳಿ ಕೊನೆ ಉಸಿರೆಳಿತಾರ? ನನ್ನ ಜಾಗದಲ್ಲಿ ಯಾಕಿದ್ಯಾ ನೀನು ಅಂತ ಕೇಳಿ. ಏನಂತಿದ್ದಾರೆ? ಅವ್ರ ಮಗಳು ಮದುವೆ ಮಾಡಬೇಕಾಗಿತ್ತು ಹೇಳ್ತಾ ಇದ್ದಾರೆ. ಸೊ ಅವರ ಮಗಳು ಮದುವೆ ಮಾಡಬೇಕಾಗಿತ್ತು. ಸರಿ, ಅದಕ್ಕೆ ನಿನ್ನಿಂದ ಸಹಾಯ ಮಾಡು ಅಂತ ಹೇಳ್ತಾರೆ. ನಿನ್ನಿಂದ ಸಹಾಯ ಮಾಡು ಅಂತ ಹೇಳ್ತಾರೆ. ಸೊ ಈಗ ಅವ್ರ ಮಗಳಿಗೆ ಮದುವೆ ಆಗಿದೆಯಾ ಆಗಿಲ್ವಾ? ಆಗಿಲ್ಲ, ಇನ್ನೂ ಆಗಿಲ್ಲ. ಸರಿ, ಈಗ ಅವ್ರಿಗೆ ಹೇಳಿ, ನಾನು ನಿನ್ನ ಮಗಳಿಗೆ ಸಹಾಯ ಮಾಡಬೇಕು ಅಂತ ನನ್ನ ದೇಹಕ್ಕೆ ಬಂದು ಸೇರ್ಕೊಂಡಿದ್ಯಾ ಅಂತ. ಅದೇ ಒಂದು ಕಾರಣಕ್ಕ ಅಥವಾ ಬೇರೆ ಕಾರಣಗಳೇನಾದರೂ ಇದೆಯಾ ಅಂತ.
ಅದೇ ಕಾರಣ. ಅದೇ ಕಾರಣಕ್ಕಂತ. ಸರಿ, ಈಗ ಹೇಳಿ, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ, ಯಾವುದೋ ಒಂದು ರೀತಿಯಲ್ಲಿ ಸಹಾಯ ನಾನು ಮಾಡ್ತೀನಿ ಅಂತ. ನನ್ನ ಕೈಲಾದಷ್ಟು, ಆ ದೇವರು ನನಗೆ ಶಕ್ತಿ ಕೊಟ್ಟಷ್ಟು ಸಹಾಯವನ್ನು ನಾನು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ. ಅವ್ರೇನು ಹೇಳ್ತಿದ್ದಾರೆ ಅದಕ್ಕೆ? ಆಯಿತು, ಮಾಡು ಅಂತಿದ್ದಾರೆ. ಈಗ ಜಾಗವನ್ನು ಬಿಟ್ಟು ಹೋಗ್ತಾರಂತ. ಓಕೆ, ನೀನು ನನ್ನ ಜೊತೆ ಇರೋದ್ರಿಂದ ನನಗೆ ಏನೇನು ತೊಂದರೆಗಳಾಗ್ತಿದೆ ಅಂತ ಕೇಳಿ. ಕಾಲು ನೋವು. ಕಾಲು ನೋವು? ಯಾವ ಥರ ನೋವು? ಕಾಲೆಲ್ಲ ಊದ್ಕೊಳ್ಳುತ್ತೆ. ಕೋಪ ಬರೋದು. ಕೋಪ ಬರೋದು. ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಅಂದರೆ ಗಡ್ಡ ಬೆಳೀತಾ ಇದ್ದ? ಗಡ್ಡ ಬೆಳೀತಾ. ಸೊ ಈ ಒಂದು ವ್ಯಕ್ತಿಯಿಂದನೇ ಅದು? ಹೌದು. ಸರಿ, ಆಮೇಲೆ? ನಾನಿದ್ದೀನಿ ಅಂತ ಗೊತ್ತಾಗೋದಕ್ಕೋಸ್ಕರ ಆ ಥರ. ಸೊ ಆ ರೀತಿ ಮಾಡ್ತಾ ಇದ್ರು. ಸರಿ, ಆಮೇಲೆ? ಶೀತ. ಶೀತ ಅಂದರೆ ನೀವು ಹೇಳಿದ್ರಲ್ಲ, ಈ ಒಂದು ಥ್ರೋಟ್ ಇನ್ಫೆಕ್ಷನ್. ಕೋಲ್ಡ್ ಐಟಮ್ಸ್ ತಿಂದರೆ, ಐಸ್ ಕ್ರೀಮ್ ತಿಂದರೆ, ಹೌದು, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಈ ರೀತಿ ಇರಿಟೇಷನ್ ಆಗುತ್ತೆ. ಸರಿ, ಆಮೇಲೆ? ಸ್ಕಿನ್ ಪೀಲ್ ಔಟ್ ಆಗೋದು. ಸ್ಕಿನ್ ಪೀಲ್ ಔಟ್ ಆಗೋದಾ? ಯಾಕಂತೆ ಆ ರೀತಿ ಮಾಡ್ತಾ ಇದ್ದಿದ್ದು? ನಾನಿದ್ದೀನಿ ಅಂತ ಗೊತ್ತಾಗಬೇಕು. ಓಕೆ. ಸ್ಕಿನ್ ಪೀಲ್ ಔಟ್ ಆಗೋದು. ಮತ್ತೆ ರಾತ್ರಿ ನಡ್ಕೊಂಡು ಹೋಗೋದು? ನೋಡಿದ್ರಲ್ಲ, ಆ ಆತ್ಮ ಎಷ್ಟೆಲ್ಲ ಸಮಸ್ಯೆಗಳನ್ನ ನಿರ್ಮಲಾ ಅವರಿಗೆ ಕೊಡ್ತಾ ಇತ್ತು ಅಂತ. ಅದು ಯಾಕೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ, ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಛೀ, ಎಲ್ಲ ಇವನ್ನ ಬೊಗಳೋ. ನಾನು ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನೆಲ್ ತಗೊಳ್ಳೋಣ. ಕಮೋನ್ ಯಾ ಗೈಸ್, ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ, ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ರಿಲಯನ್ಸ್. Life is memorable. In all stages of life, Tavanam Jewelers, Bangalore. ಒಂದೇ ಅಂಗಡಿಯಿಂದ 10 ಜನರಿಗೆ ಪಿಜ್ಜಾ. ಅದ್ಭುತ. ಸ್ಪೈಸಿಯಾದ ಟಾಪಿಂಗ್ಸ್ ನೊಂದಿಗೆ ನಿಮ್ಮ ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಸ್ವಾದದೊಂದಿಗೆ ತಯಾರಿಸಲಾಗಿರುವ ಡಾಮಿನೋಸ್ ನ ಹೊಸದಾದ ಸದನ್ ಚಿಲ್ಲಿ ಚಿಕನ್ ಹಾಗೂ ಸೌತ್ ಜೆಸ್ಟಿ ವೆಜ್ ಪಿಜ್ಜಾಗಳು. ಇದೊಂದು ಕುಟುಂಬದ ಮರೆಯಲಾರದ ಸಮಯ. ನಾಳೆ ಒಡವೆ ಕೊಳ್ಳಲು ಹೋಗೋಣ. ಡಾಮಿನೋಸ್ ಪಿಜ್ಜಾ, ಇದು ಸಂಬಂಧ ಬೆಸೆಯುವ ಸಮಯ. ಜಾತಕದಲ್ಲಿ ಮೂಲವಾಗಿ ನಾವು ನೋಡ್ತಕ್ಕಂಥದ್ದು ಅಂದಾಗ ದಶಾಭುಕ್ತಿ ಅಂತ ಹೇಳಿ ಎಲ್ಲಾ ಗ್ರಹಗಳಿಗೂ ಕೂಡ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆತ ಏನನ್ನ ಪಡ್ಕೋಬೇಕು ಅಂತ ಇರ್ತಾನೆ, ಆತನ ವಿವಾಹ ಇರ್ಬೋದು, ಉದ್ಯೋಗವಿರ್ಬೋದು, ವ್ಯವಹಾರಗಳಿರ್ಬೋದು, ದಶೆ ಕಾರಣವಾಗಿರುತ್ತೆ. ಈ ವಾರದಲ್ಲಿ ಅವನಿಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮಗೆ ಒಂದು ದಶಾಭುಕ್ತಿಯಲ್ಲಿ ತಿಳಿತಕ್ಕಂಥ ವಿಚಾರವಾಗಿದೆ.
ನಿರ್ಮಲಾ ಅವರಿಗೆ ಸಂಮೋಹನ ಚಿಕಿತ್ಸೆಯಿಂದ ಯಾವೆಲ್ಲ ಕಷ್ಟಗಳು ದೂರ ಆದವು, ಆ ಆತ್ಮಗಳನ್ನೆಲ್ಲ ವಿಜಯ್ ನಾರಾಯಣ್ ಅವರು ಹೇಗೆ ಹೊರಹಾಕಿದ್ರು ಅಂತ ಈಗ ನೋಡೋಣ. ರಾತ್ರಿ ನಡ್ಕೊಂಡು ಹೋಗೋದು, ತಾನಾಗೆ ನಡ್ಕೊಂಡು ಹೋಗ್ತಾ ಇರೋದು ನಿದ್ದೆಗಣ್ಣಲ್ಲೇ, ನನ್ನಿಂದ ಅಲ್ಲ. ಮತ್ತೆ ಈ ಒಂದು ಕೊನೆಗೆ ಇದರಿಂದ ಒಂದು ಏನಪ್ಪ ತಿಳ್ಕೊಂಡ್ರೆ ಅಂತ ಪ್ರೂವ್ ಮಾಡೋಕ್ಕೆ ಈ ರೀತಿಯ ಸಮಸ್ಯೆಗಳು ಮಾಡ್ತಾ ಇದ್ದಿದ್ದು. ಹಾಂ, ಸರಿ. ಸೊ ಒಂದು ಸಮಸ್ಯೆ ಆಗ್ತಿದೆ ಅಂತ ಕೇಳಿ. 4-5 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳು ಆಗ್ತಿದೆ. ಕಂಪ್ಲೀಟ್ ಆಗಿ ನಿಮ್ಮ ಶಕ್ತಿ ನಿಮ್ಮ ದೇಹಕ್ಕೆ ಬಂದು ಸೇರ್ಕೊಂಡಾದ್ಮೇಲೆ ನನಗೆ ಹೇಳಿ. ಆಯ್ತಾ? ಈಗ ಏನು ಅನಿಸ್ತಿದೆ ಮನಸ್ಸಿಗೆ? ತುಂಬ ಫ್ರೀ ಆಗಿದೆ. ಫ್ರೀ ಆಗಿದೆ. ಸರಿ, ಕೊನೆಯದಾಗಿ ನಿಮ್ಮ 2ನೇ ಅಣ್ಣನಿಗೆ ಹೇಳಿ, ನಿನಗೂ ಸಹ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಒಳ್ಳೆಯ ಮಾತುಗಳನ್ನ ಹೇಳಿ ಅವ್ರಿಗೆ. ಮತ್ತು ಇನ್ನೊಂದು ಸಹ ಹೇಳಿ, ಖಂಡಿತ ನನ್ನ ಕೈಲಾದಷ್ಟು ನಾನು ನಿನ್ನ ಮಗಳಿಗೆ ಸಹಾಯ ಮಾಡ್ತೀನಿ. ನಿನ್ನ ಮಗಳ ಮದುವೆಯ ವಿಷಯವಾಗಿ ನನ್ನ ಕೈಲಾದಷ್ಟು ನಾನು ನೋಡ್ಕೊತೀನಿ. ನಮ್ಮ ತಂದೆ ಬಂದಿದ್ದಾರೆ. ಸರಿ, ಅವ್ರನ್ನ ನಿಮ್ಮ ಅಣ್ಣನ ನಿಮ್ಮ ತಂದೆಯವ್ರಿಗೆ ಒಪ್ಪಿಸಿ. ಅವರಿಬ್ರು ಕಣ್ಮರೆ ಆದ್ಮೇಲೆ ಎಸ್ಸನ್ನಿ. ಓಕೆ, ಈಗ ಸಂಪೂರ್ಣ ನಿಮ್ಮ ದೇಹವನ್ನೇ ಗಮನಿಸ್ತಾ ಇರಿ. ಸಂಪೂರ್ಣ ನಿಮ್ಮ ದೇಹವನ್ನೇ ಗಮನಿಸ್ತಾ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಬಾಡಿ ಯಾವ ಥರ ಇದೆ ಅಂತ ನೋಡಿ. ಸಂಪೂರ್ಣ ನಿಮ್ಮ ದೇಹವನ್ನು ಗಮನಿಸ್ತಾ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನು ಅನ್ನಿಸ್ತಾ ಇದೆ, ಮೊದಲಿಗಿಂತ ಈಗ ಏನು ಬದಲಾವಣೆಗಳಾಗ್ತಾ ಇದೆ ಅನ್ನಿಸ್ತಾ ಇದೆ. ಕಾಲಲ್ಲಿದ್ದು ನೋವೆಲ್ಲ ಹೋಗಿದೆ ಅನ್ನಿಸ್ತಿದೆ. ಮತ್ತು ಕೋಪ ಆಗಿದೆ. ಮತ್ತು ಕೋಪ ಇಲ್ಲ. ಮತ್ತು ಈ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್, ಅದು ಹೋಗಿದೆ ಅನ್ನಿಸ್ತಿದೆ. ಮೇನ್ ಆಗಿ ಕಣ್ಣು ದೃಷ್ಟಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಕಣ್ಣಿನ ದೃಷ್ಟಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಓಕೆ, ವೆರಿ ಗುಡ್. ಈಗ ಸಂಪೂರ್ಣ ನಿಮ್ಮ ದೇಹವನ್ನೇ ಗಮನಿಸ್ತಾ ಇರಿ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಉತ್ಕೊಂಡು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನ ಕಣ್ಬಿಡಿ. ಥ್ಯಾಂಕ್ ಯು. ಸೊ ನಿರ್ಮಲಾ ಅವ್ರು ಏನು ಅನಿಸ್ತಿದೆ? ಕಾಲೆಲ್ಲ ಫ್ರೀ ಅನ್ನಿಸ್ತಾ ಇದೆ, ಬಾಡಿ ಪೇನ್ ಎಲ್ಲ ಹೋಗಿದೆ ಅನ್ನಿಸ್ತಾ ಇದೆ. ಇವಾಗ ನಿಮ್ಮ ಇದ್ದಂತಹ 1 ಡಜನ್ ಪ್ರಾಬ್ಲಮ್ಸ್ಗೆ ಏನು ಕಾರಣ ಅನ್ನೋದು ಗೊತ್ತಾಯ್ತು ಅಲ್ವಾ? ಹೌದು, ಖಂಡಿತ. ಈ ಒಂದು ರೀತಿಯ ಒಂದು ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಯ್ತು. ರಿಸಲ್ಟ್ ಇವಾಗಲೇ ಗೊತ್ತಾಗ್ತಾ ಇದೆ ನಿಮಗೆ? ಸ್ವಲ್ಪ ಗೊತ್ತಾಗಿದೆ. ಇವಾಗ ಎಷ್ಟು ಫ್ರೀ ಆಗಿದ್ದೀರಾ ಮೊದಲಿಗಿಂತ? 40% ಕಾಲ್ದು ಪ್ರಾಬ್ಲಮ್ ಹೋಗಿದೆ ಅನ್ನಿಸ್ತಾ ಇದೆ. ಫೀಲ್ ಆಗ್ತಾ ಇದೆ. ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ಫಲಿತಾಂಶ ಸಿಗುತ್ತೆ ಅಂತ. ನಿಮಗೂ ಸಹ ಒಂದು 4-5 ಸೆಷನ್ ಬೇಕಾಗುತ್ತೆ. ಇನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಮತ್ತಿತರ ಸಮಸ್ಯೆಗಳು ಎಲ್ಲೆಲ್ಲಿಂದ ಬರ್ತಿದೆ ಅಂತ ನೋಡೋಣ. ಓಕೆ. ನೋಡಿದ್ರಲ್ಲ, ಸಂಮೋಹನ ಚಿಕಿತ್ಸೆಯಿಂದ ನಿರ್ಮಲಾ ಅವರ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ದೂರ ಆಯ್ತು ಅನ್ನೋದನ್ನ. ಈಗ ಇದೇ ರೀತಿ ತುಂಬಾ ಸಮಸ್ಯೆಗಳನ್ನ ಹೊಂದಿದ್ದವರು ಸಂಮೋಹನ ಚಿಕಿತ್ಸೆಯನ್ನ ಪಡೆದು ತಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಂಡಿದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನ ಕೇಳೋಣ. ಈಗ ನಿಧಾನವಾಗಿ 2 ಕೈಗಳನ್ನ ಉಚ್ಕೊಳ್ಳಿ ಒಂದಕ್ಕೊಂದಕ್ಕೆ. 2 ಕೈಗಳನ್ನ ಒಂದಕ್ಕೊಂದಕ್ಕೆ ರಬ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ರಬ್ ಮಾಡ್ತಾ 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 ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ.
ನಿಧಾನವಾಗಿ ರಬ್ ಮಾಡ್ತಾ ಕೇಳಿಸಿ. ಸೊ ಯಾವ ಥರ ಇತ್ತು ಎಲ್ಲ ನೋಡಿದಾಗ ಎಕ್ಸ್ಪೀರಿಯನ್ಸ್? ಸೊ ಏನು ಅನಿಸ್ತು ನಿಮ್ಮ ತಾಯಿಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅಂದರೆ ನಿಮ್ಮ ತಾಯಿಗೆ ಆ ರೀತಿ ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಾದ್ಮೇಲೆ? ಅವರು ಕೆಟ್ಟದ್ದು ಮಾಡಿದ್ರು, ಅದಕ್ಕೆ ಅವ್ರಿಗೆ ಆ ಥರ ಆಯಿತು. ಅಂದರೆ ಬೈ ಮಿಸ್ಟೇಕೋ ಇಲ್ಲ ವಾಂಟೆಡ್ ಆಗಿ ಮಾಡಿದ್ರು ಸಹ ಈ ರೀತಿ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಅಲ್ವಾ? ಸೊ ಈಗ ಏನು ಅನ್ನಿಸ್ತಿದೆ? ನಿಮ್ಮ ತಾಯಿಗೆ ಗುಣ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ? ಸೊ ಈ ಒಂದು ಥೆರಪಿ ಮುಖಾಂತರ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಈ ರೀತಿ ಕ್ಯಾನ್ಸರ್ ಇರುವಂಥ ಜನ, ಮತ್ತು ಆಸ್ತಮಾ ಇರುತ್ತೆ, ಬೇರೆ ರೀತಿಯ ಹೆಡ್ಏಕ್ ಇರುತ್ತೆ, ನೀ ಪೇನ್ ಇರುತ್ತೆ, ಬೇರೆ ರೀತಿಯ ನೂರಾರು ರೀತಿಯ ಸಮಸ್ಯೆಗಳಿರುತ್ತೆ. ಸೊ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳ್ತೀರಾ ನೀವು? ಶಿ ವಿಲ್ ಬಿ ಕ್ಯೂರ್ಡ್ ಸೂನ್ ಥ್ರೂ ದಿಸ್ ಹಿಪ್ನೋಥೆರಪಿ. ಸೊ ಈ ಒಂದು ಸಂಮೋಹನ ಚಿಕಿತ್ಸೆ ಮೂಲಕ ಅವರು ಗುಣ ಆಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ನಮ್ಮ ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ಸೊ ಅವ್ರಿಗೂ ಸಹ ಇದೇ ರೀತಿ ಒಂದಲ್ಲ ಇನ್ನೊಂದು ಮನೇಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಸಮಸ್ಯೆಗಳಿರುತ್ತೆ. ಸೊ ಅವ್ರಿಗೆಲ್ಲ ಯಾವ ರೀತಿಯ ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಸಹ ನಿಮ್ಮ ತಾಯಿ ಥರ ನೂರಾರು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ, ನೂರಾರು ಕಡೆ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಲಾಸ್ಟ್ ಸೆಂಟೆನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಹೋಗೋಕ್ಕೆ ಮುಂಚೆ ಇದಕ್ಕೆ ಬರಬೇಕಂತ. ಸೊ ಅದಕ್ಕೆ ಹೋಗಿತ್ತ ಮುಂಚೆ ಬಂದು ಡಯಾಗ್ನೈಸ್ ಮಾಡಿ ನೋಡಿ ನಂತರ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗೋದ್ರಿಂದ ಬೆಟರ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಭಾವನಾ, ಈಗ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ತಾಯಿಗೆ ಯಾವ ರೀತಿ ಫಲಿತಾಂಶ ಸಿಗುತ್ತೆ, ಯಾವ ರೀತಿ ಅವರು ಮುಂದಿನ ದಿನದಲ್ಲಿ ನಿಧಾನವಾಗಿ ಸ್ವಲ್ಪ ಚೇತರಿಸ್ಕೊಳ್ತಾರೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಸಂಮೋಹನ ಚಿಕಿತ್ಸೆಯಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ. ಇದೇ ರೀತಿ ನಿಮಗೇನಾದ್ರೂ ಇಂತಹ ಸಮಸ್ಯೆಗಳು ಇದ್ದಲ್ಲಿ ನೀವು ಕೂಡ ಸಂಮೋಹನ ಚಿಕಿತ್ಸೆಯನ್ನ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.